ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ಕೂಡ ನಾನು ವಂದಿಸ್ತಿದ್ದೀನಿ. ನೀವೆಲ್ಲರೂ ಕೂಡ ಕ್ಷೇಮದಿಂದಿದ್ದೀರಿ ಎಂದು ನಾನು ನಂಬಿದ್ದೀನಿ. ನಿಮಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನೀವುಗಳು ಕೂಡ ನನಗಾಗಿ, ನನ್ನ ಕುಟುಂಬಕ್ಕಾಗಿ, ನನ್ನ ಸೇವೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿರಿ. ನಾವು ದೇವರ ವಾಕ್ಯಕ್ಕೆ ಹೋಗೋಣ, ಓದೋಣ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ ವಚನ 3ರಿಂದ 5ರವರೆಗೂ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೆಬೆಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೆಬೆಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಈ ದಿನದಲ್ಲಿ ಬಹಳ ಚರ್ಚಾಸ್ಪದವಾದ ಒಂದು ವಿಷಯದ ಬಗ್ಗೆ ನಿಮ್ಮ ಮಧ್ಯದಲ್ಲಿ ಮಾತಾಡಲಿದ್ದೇನೆ. ಸಾಧ್ಯವಾದರೆ ಈ ಒಂದು ವಾಕ್ಯವನ್ನ ಕೊನೆಯ ತನಕ ಕೇಳುವುದಕ್ಕೆ ಪ್ರಯತ್ನ ಮಾಡಿರಿ. ನಾವು ದೇವರಿಗೆ ಕಾಣಿಕೆಗಳನ್ನ, ದಶಮ ಭಾಗಗಳನ್ನ ಸಮರ್ಪಣೆ ಮಾಡಬಹುದಾ, ಮಾಡಬಾರದಾ? ದೇವರು ಕಾಣಿಕೆಗಳನ್ನ, ದಶಮ ಭಾಗಗಳನ್ನ ಕೇಳಿದಾರ, ಕೇಳಿಲ್ವಾ? ನಾವು ಕಾಣಿಕೆ ದಶಮ ಭಾಗಗಳನ್ನ ಕೊಟ್ಟರೆ ಪ್ರಯೋಜನವೇನು, ಕೊಡದಿದ್ರೆ ನಷ್ಟವೇನು? ಇವೆಲ್ಲವುಗಳನ್ನ ಅನೇಕ ವಿಷಯಗಳ ಕುರಿತಾಗಿ ಹೇಳುವಾಗ ನಾವು ಈ ದಿನದಲ್ಲಿ ದೇವರ ವಾಕ್ಯವನ್ನು ಆಧಾರವಾಗಿ ಇಟ್ಟು ನಾವು ಧ್ಯಾನ ಮಾಡೋಣ. ಓದಿದಂತ ದೇವರ ವಾಕ್ಯದಲ್ಲಿ ಕಾಯಿನ ಮತ್ತೆ ಹೇಬೆಲ ದೇವರಿಗೆ ಕಾಣಿಕೆನ ಸಮರ್ಪಣೆ ಮಾಡ್ತಾರೆ. ಕಾಯಿನ ತನ್ನ ಹೊಲದಲ್ಲಿ ಬೆಳೆದಂತ ಬೆಳೆಯಲ್ಲಿ ಕೆಲವನ್ನ ತೆಗೆದುಕೊಂಡು ಬಂದು ದೇವರಿಗೆ ಕೊಟ್ಟರೆ, ಹೇಬೆಲನ್ನು ತನ್ನ ಕುರಿಗಳ ಹಿಂಡಿನಿಂದ ಚೊಚ್ಚಲವಾದದ್ದನ್ನ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಇವರಿಬ್ಬರ ಕಾಣಿಕೆಯಲ್ಲಿ ದೇವರು ಹೇಬೆಲನನ್ನು, ಅವನ ಕಾಣಿಕೆಯನ್ನ ಮೆಚ್ಚಿದರೆಂಬುದಾಗಿ ಬರೆಯಲ್ಪಟ್ಟಿದೆ. ಎರಡನೇದಾಗಿ ಆದಿಕಾಂಡ ಪುಸ್ತಕ 14ನೇ ಅಧ್ಯಾಯ 20ನೇ ವಚನ. ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನಕೆಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಾಮನು ತಾನು ಗೆದ್ದು ತಂದಿದ್ದ ಎಲ್ಲಾ ವಸ್ತುಗಳಲ್ಲಿ 10ನೇ 1 ಭಾಗವನ್ನು ಅವನಿಗೆ ಕೊಟ್ಟನು. ಈ ವಾಕ್ಯ ಭಾಗಗಳನ್ನು ನಾವು ಓದುವಾಗ ಅಬ್ರಾಮನ ತಮ್ಮನ ಮಗನಾದ ಲೋಟನು ಸೋದೋಮ್ ಪಟ್ಟಣದಲ್ಲಿ ವಾಸ ಮಾಡಬೇಕಾದ್ರೆ ಕೆಲವು ಶತ್ರುಗಳು ಆ ಪಟ್ಟಣದ ಮೇಲೆ ಯುದ್ಧ ಮಾಡಿ ಲೋಟನನ್ನು ಕುಟುಂಬ ಸಮೇತವಾಗಿ ಸೆರೆಯಾಗಿ ಹಿಡಿದುಕೊಂಡು ಹೋಗಿರ್ತಾರೆ. ಅಂತ ಸಂದರ್ಭದಲ್ಲಿ ಈ ಸುದ್ದಿಯನ್ನು ಕೇಳಿದ ಅಬ್ರಾಮನು ತನ್ನಲ್ಲೇ ಇದ್ದುಕೊಂಡು ಬೆಳೆದಂತ 300 ಮಂದಿ ಯುವಕರನ್ನ ಕರೆದುಕೊಂಡು ಹೋಗಿ ಅವರ ಮೇಲೆ ಯುದ್ಧ ಮಾಡಿ ಜಯವನ್ನು ಹೊಂದಿ ಹಿಂತಿರುಗಬೇಕಾದರೆ ಸಾಲೇಮಿನ ಅರಸನು ಮತ್ತು ದೇವರ ಯಾಜಕನು ಆದಂತ ಮೆಲ್ಕಿಜೆದೇಕನನ್ನ ಎದುರುಗೊಳ್ತಾನೆ. ಅಬ್ರಾಮನು ಅವನಿಗೆ ತಾನು ಗೆದ್ದು ತಂದಂತವುಗಳಲ್ಲಿ 10ರ 1 ಭಾಗವನ್ನು ಅವನಿಗೆ ಸಮರ್ಪಣೆ ಮಾಡ್ತಾರೆ. ಈ ಒಂದು 2 ವಾಕ್ಯ ಭಾಗವನ್ನು ಹೋಲಿಸಿ ನೋಡುವಾಗ ಕಾಣಿಕೆಯಾಗಲಿ ದಶಮ ಭಾಗವಾಗಲಿ ಇವರುಗಳು ತಮ್ಮಷ್ಟಕ್ಕೆ ತಾವೇ ದೇವರಿಗೆ ಸಮರ್ಪಣೆ ಮಾಡುವುದನ್ನ ನಾವು ನೋಡಬಹುದು. ಇವುಗಳಾದ ಮೇಲೆ ಸ್ವತಃ ದೇವರೇ ತನಗೆ 10ರ 1 ಭಾಗವನ್ನು ಕೊಡಬೇಕು, ಪ್ರತ್ಯೇಕಿಸಬೇಕು ಮತ್ತು ತನಗೆ ಕಾಣಿಕೆಯನ್ನ ಕೊಡಬೇಕು, ದಶಮ ಭಾಗಗಳನ್ನ ಕೊಡಬೇಕು ಎಂಬುದಾಗಿ ಕೇಳಿರುವ ಕೆಲವೊಂದು ವಾಕ್ಯಗಳು ಇವೆ. ಮೊದಲನೇದಾಗಿ ಯಾಜಕಕಾಂಡ ಪುಸ್ತಕ 27ನೇ ಅಧ್ಯಾಯ 30ನೇ ವಚನ. ಹೊಲದ ಬೆಳೆಯಾಗಲಿ ತೋಟದ ಹಣ್ಣುಗಳಾಗಲಿ ಭೂಮಿಯಿಂದುಂಟಾದ ಎಲ್ಲಾ ಆದಾಯದಲ್ಲಿ 10ನೇ ಪಾಲು ಯೆಹೋವನದಾಗಿರಬೇಕು. ಅದು ಯೆಹೋವನಿಗೆ ಮೀಸಲಾದದ್ದು. ಈ ವಾಕ್ಯ ಭಾಗದಲ್ಲಿ ದೇವರು ಇಸ್ರಾಯೇಲರಿಗೆ ಬಹಳ ಖಂಡಿತವಾಗಿ ಹೇಳ್ತಿದ್ದಾರೆ, ನನಗಾಗಿ 10ರ 1 ಭಾಗವನ್ನು ಪ್ರತ್ಯೇಕಿಸಬೇಕು ಎಂಬುದಾಗಿ. ಎರಡನೇದಾಗಿ ನಾವು ನೋಡುವಾಗ ವಿಮೋಚನ ಕಾಂಡ ಪುಸ್ತಕ 25ನೇ ಅಧ್ಯಾಯ ವಚನ 1ರಿಂದ 6ರವರೆಗೂ ತನಗೆ ಕಾಣಿಕೆಗಳನ್ನ ಸಮರ್ಪಣೆ ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ. ಯಾವ ರೀತಿಯಾದ ಕಾಣಿಕೆ, ಚಿನ್ನ, ಬೆಳ್ಳಿ, ತಾಮ್ರ, ಇನ್ನು ಅನೇಕ ವಿಷಯಗಳ ಕುರಿತಾಗಿ ಸ್ವತಃ ದೇವರೇ ಮೋಶೆಯ ಮೂಲಕವಾಗಿ ಇಸ್ರಾಯೇಲರಲ್ಲಿ ಕೇಳುವುದನ್ನ ನಾವು ನೋಡಬಹುದು. ನಮ್ಮ ಎಲ್ಲರಿಗೂ ಕೂಡ ಬಹಳ ಪರಿಚಯವಾದಂತ ಒಂದು ವಾಕ್ಯ ಮಲಾಕಿ 3ನೇ ಅಧ್ಯಾಯ 10ನೇ ವಚನ. ಈ ಒಂದು ವಾಕ್ಯ ಭಾಗದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಮನುಷ್ಯರಾದ ನಾವುಗಳು ದೇವರಿಂದ ಆತನಿಗೆ ಸಮರ್ಪಿಸಬೇಕಾದ ಕಾಣಿಕೆ ದಶಮ ಭಾಗಗಳನ್ನ ಕದ್ದುಕೊಂಡಿದ್ದೇವೆ ಎಂಬುದಾಗಿ ಆತನಿಗೆ ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಮಾಡಿದಾಗ ಆಕಾಶವನ್ನು ತೆರೆದು ನಮ್ಮಲ್ಲಿ ಹಿಡಿಯಲಾರದಷ್ಟು ಸುವರಗಳನ್ನ ಸುರಿಸುವನೆಂಬುದಾಗಿ ವಾಗ್ದಾನ ಮಾಡಿರುವುದನ್ನ ಕೂಡ ನಾವು ಗಮನಿಸಬಹುದು. ಹಾಗಾದ್ರೆ ಈ ಕಾಣಿಕೆಗಳನ್ನ, ದಶಮ ಭಾಗಗಳನ್ನ, 10ರ 1 ಭಾಗವನ್ನ ದೇವರು ಕೇಳಿದ್ದು ನಿಜ. ನಾವು ದೇವರಿಗೆ ಸಮರ್ಪಿಸಬೇಕು. ಈ ಕಾಣಿಕೆಗಳು, ದಶಮ ಭಾಗಗಳು ಇವೆಲ್ಲವೂ ದೇವರ ಹೆಸರಲ್ಲಿ ಸಮರ್ಪಣೆ ಮಾಡುವುದು ಎಲ್ಲಿಗೆ ಹೋಗಿ ಸೇರುತ್ತೆ, ಯಾರಿಗೆ ಹೋಗಿ ಸೇರುತ್ತೆ ಅಂತ ನಾವು ನೋಡುವುದಾದರೆ ಧರ್ಮೋಪದೇಶ ಕಾಂಡ ಪುಸ್ತಕ 18ನೇ ಅಧ್ಯಾಯ ವಚನ 1, 2ರಲ್ಲಿ ನಾವು ಓದುವಾಗ
ದೇವರು ಸ್ಪಷ್ಟವಾಗಿ ಇಸ್ರಾಯೇಲರಿಗೆ ಹೇಳ್ತಾರೆ, ದೇವರಿಗಾಗಿ ಅವರು ಯಾವುದನ್ನ ಯಜ್ಞಕ್ಕಾಗಿ ತಂದಿದ್ದರೂ ಸರಿ, ಯಾವ ಕಾಣಿಕೆಯನ್ನು ತಂದಿದ್ದರೂ ಸರಿ, 10ರಲ್ಲಿ 1 ಭಾಗವನ್ನು ತಂದಿದ್ದರೂ ಸರಿ, ಮೊದಲು ಯಾಜಕರು ಲೇವಿಯರು ಅದನ್ನ ದೇವರಿಗೆ ಸಮರ್ಪಣೆ ಮಾಡಿ, ಅದಾದ ನಂತರ ಲೇವಿಯರಿಗೆ ಅದರಲ್ಲಿ ಪಾಲು ಸಿಗುತ್ತಿತ್ತು. ಯಾಕೆಂದ್ರೆ ದೇವರು 12 ಕುಲಗಳಲ್ಲಿ 11 ಕುಲಕ್ಕೆ ಬೇಕಾದ ಆಸ್ತಿ ಪಾಸ್ತಿಗಳನ್ನು ಹಂಚಿಕೊಟ್ಟು ಈ ಲೇವಿ ಕುಲಕ್ಕೆ ಮಾತ್ರ ಯಾವುದನ್ನು ಕೊಡದೆ ತನ್ನ ಆಲಯದಲ್ಲಿ ಇದ್ದುಕೊಂಡು ಪರಿಚಯ ಮಾಡಬೇಕು. ಆ ಪರಿಚರ್ಯದಲ್ಲಿ ಅಲ್ಲಿ ಆಲಯದಲ್ಲಿ ಇದ್ದುಕೊಂಡು ಬರುವುದನ್ನ ಅವರು ಅವರ ಕುಟುಂಬದವರು ಸೇವಿಸಬೇಕು ಎಂಬುದಾಗಿ ಅದನ್ನ ಅವರಿಗಾಗಿ ನೇಮಿಸಿಬಿಟ್ರು. ಕಾಣಿಕೆಯಾಗಲಿ, ದಶಮ ಭಾಗವಾಗಲಿ ಅಥವಾ ದೇವರಿಗೆ ಸಮರ್ಪಿಸುವ ಯಾವುದೇ ಕಾರ್ಯವಾಗಲಿ ಬಲವಂತವಿಲ್ಲ. ಆದರೆ ದೇವರು ಕೊಡು ಎಂಬುದಾಗಿ ಹೇಳಿರುವುದರಿಂದ ನಾವು ಕೊಡಬೇಕು. ಕೊಡುವುದರಿಂದ ದೇವರ ನಾಮವನ್ನು ಘನಪಡಿಸುವಂತದ್ದಾಗಿದೆ. ಈ ಕಾಣಿಕೆ, ದಶಮ ಭಾಗ ಇವುಗಳೆಲ್ಲರ ಕುರಿತಾಗಿ ಹೊಸ ಒಡಂಬಡಿಕೆಯಲ್ಲಿ ಏನ್ ಹೇಳುತ್ತದೆ ಎಂಬುದಾಗಿ ನಾವು ನೋಡುವಾಗ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಾಕ್ಯ. ಎಪಫ್ರೋದಿತನ ಕೈಯಿಂದ ನೀವು ಕೊಟ್ಟು ಕಳುಹಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚಿಕೆಯಾದದ್ದು, ಸುಗಂಧ ವಾಸನೆಯೇ, ಇಷ್ಟಯಜ್ಞವೇ. ಈ ವಾಕ್ಯ ಭಾಗದಲ್ಲಿ ಫಿಲಿಪಿ ಪಟ್ಟಣದವರು ಪೌಲನಿಗೆ ತಾವುಗಳು ಎಲ್ಲರೂ ಸೇರಿ ಕಾಣಿಕೆಯಾಗಿ ಕೊಟ್ಟು ಕಳುಹಿಸ್ತಾರೆ. ಆ ಕಾಣಿಕೆಯನ್ನ ಪೌಲನು ದೇವರ ದೃಷ್ಟಿಯಲ್ಲಿ ಹೇಗಿದೆ ಅನ್ನುವುದನ್ನ ವಿವರಿಸುವಾಗ, ಆ ಕಾಣಿಕೆಯಾದದ್ದು ದೇವರಿಗೆ ಬಹಳ ಮೆಚ್ಚುಗೆಯಾದದ್ದು, ಸುಗಂಧ ವಾಸನೆ ಮತ್ತು ದೇವರಿಗೆ ಇಷ್ಟವಾದ ಯಜ್ಞ ಎಂಬುದಾಗಿ ವರ್ಣಿಸುವುದನ್ನ ನಾವು ನೋಡಬಹುದು. ಹಾಗಾದ್ರೆ ಕಾಣಿಕೆ ಅನ್ನುವಂಥದ್ದು ನಾವು ನೆನೆಸುವಂತೆ ಅಸಾಧಾರಣವಾದ ವಿಷಯವಲ್ಲ. ದೇವರ ದೃಷ್ಟಿಯಲ್ಲಿ ಅದು ಬಹಳ ಮೆಚ್ಚುಗೆಯಾದದ್ದಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ಈ ಕಾಣಿಕೆಗಳನ್ನ ಯಾವ ರೀತಿಯಾಗಿ ಉಪಯೋಗಿಸುತ್ತಿದ್ದರು ಅಂತ ನಾವು ನೋಡುವಾಗ, ಅಪೊಸ್ತಲರ ಪುಸ್ತಕ 4ನೇ ಅಧ್ಯಾಯ ವಚನ 34ರಿಂದ 35 ಮತ್ತು 2 ಕೊರಿಂಥ 8ನೇ ಅಧ್ಯಾಯ 12ರಿಂದ 14 ಈ 2 ವಾಕ್ಯ ಭಾಗಗಳನ್ನು ನಾವು ಧ್ಯಾನಿಸುವಾಗ, ಈ ಅಪೊಸ್ತಲರ ಸಭೆಯಲ್ಲಿದ್ದಂತ ಎಲ್ಲರೂ ಕೂಡ ತಮಗಿದ್ದ ಚರ ಸ್ಥಿರ ಸ್ವತ್ತುಗಳನ್ನ ಮಾರಿ ಅವಿಂದ ಬಂದಂತ ಎಲ್ಲವನ್ನು ತೆಗೆದುಕೊಂಡು ಬಂದು ಅಪೊಸ್ತಲರ ಪಾದಗಳ ಕೆಳಗೆ ಇಡುವಾಗ, ಈ ಅಪೊಸ್ತಲರುಗಳು ಏನ್ ಮಾಡುತ್ತಿದ್ದರು, ತಮ್ಮ ಸಭೆಯಲ್ಲಿ ಕೊರತೆಯಲ್ಲಿ ಇದ್ದವರಿಗೆ ಕೊಟ್ಟು ಸಹಾಯ ಮಾಡ್ತಾ ಇದ್ರು. ಅವರ ಉದ್ದೇಶ ಏನಾಗಿತ್ತು, ಕೆಳಗಿರುವಂತವರನ್ನ ಮೇಲಕ್ಕೆ ತರುವಂತದ್ದು ಮತ್ತು ಸಮಾನತೆಯನ್ನ ಉಂಟು ಮಾಡುವಂತದ್ದು. ಈ ಕಾರ್ಯವನ್ನ ಪೌಲನು ಕೂಡ ಬಹಳ ಪ್ರಾಮುಖ್ಯನ ಕೊಟ್ಟು ಎಲ್ಲಾ ಕಡೆಯಲ್ಲಿ ಯಾವ ಸಭೆಯಿಂದ ಕೊಡುವುದಕ್ಕಾಗತ್ತೋ ಅಲ್ಲಿಂದ ತೆಗೆದುಕೊಂಡು, ಯಾವ ಸಭೆಯು ಆದಾಯದಲ್ಲಿ ಕೊರತೆಯಿಂದ ಕೂಡಿದೆಯೋ ಅಲ್ಲಿ ಅದನ್ನ ಕೊಟ್ಟು ಸಹಾಯ ಮಾಡುತ್ತಿದ್ದನು. ಹಾಗೆ ಸಹಾಯ ಮಾಡುವಂತೆ ಎಲ್ಲರನ್ನೂ ಕೂಡ ಪ್ರೋತ್ಸಾಹ ಮಾಡುತ್ತಿದ್ದನು. ಆದರೆ ಈಗಿನ ಕಾಲಗಳಲ್ಲಿ ಜನರು ದೇವರಿಗೆಂದು ಭಯ ಭಕ್ತಿಯಿಂದ ದೇವರನ್ನ ಘನಪಡಿಸುವುದಕ್ಕಾಗಿ ತಮ್ಮಿಂದ ಆದಂತಹ ಕಾಣಿಕೆ, ದಶಮ ಭಾಗಗಳು ಯಾವುದನ್ನು ಕೂಡ ಸಮರ್ಪಣೆ ಮಾಡಿದರೂ ಇವುಗಳು ಸೇವಕರು ಮತ್ತು ಸೇವಕರ ಕುಟುಂಬಕ್ಕೆ ಮಾತ್ರ ಪ್ರಯೋಜನವಾಗುತ್ತಿದೆ. ಅವರು ಮಾತ್ರ ಅದನ್ನ ಉಪಯೋಗಿಸುವಂತವರಾಗಿರ್ತಾರೆ. ನಾವು ಸತ್ಯವೇದದಲ್ಲಿ ನೋಡುವಾಗ 1 ಕೊರಿಂಥ 9:9 ಹೀಗೆ ಬರೆಯಲ್ಪಟ್ಟಿದೆ, ಕಣ ತುಳಿಯುವ ಎತ್ತಿನ ಬಾಯಿ ಕಟ್ಟಬಾರದು. ನಿಜ, ಇಲ್ಲಿ ದೇವರು ಎತ್ತಿನ ಬಗ್ಗೆ ಯೋಚನೆ ಮಾಡುವುದಿಲ್ಲ, ಸೇವಕರುಗಳ ಬಗ್ಗೆ ಎಂಬುದಾಗಿ ಪೌಲ ಸ್ಪಷ್ಟತೆಯನ್ನ ಕೊಟ್ಟಿರುವುದನ್ನ ನಾವು ನೋಡಬಹುದು. ಹಾಗಾದ್ರೆ ಎತ್ತಿಗೆ ಎಷ್ಟು ಆಹಾರ ಬೇಕು? ಎತ್ತು ಎಷ್ಟು ತಿನ್ನುತ್ತೆ? ಒಂದು ಪ್ರಶ್ನೆ. ಸ್ವತಃ ಯೇಸು ಸ್ವಾಮಿ ನುಡಿದಿದ್ದಾರೆ. ಮತ್ತಾಯ 10ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ಆಳು ಅಂಬಲಿಗೆ ಯೋಗ್ಯನಷ್ಟೇ. ಲೂಕ 10ನೇ ಅಧ್ಯಾಯ 7ನೇ ವಚನ, ಆಳು ತನ್ನ ಕೂಲಿಗೆ ಯೋಗ್ಯನಷ್ಟೇ. ನಮ್ಮಲ್ಲಿ ಕಾಡುವ ಪ್ರಶ್ನೆ, ಅಂಬಲಿ ಎಷ್ಟು ಬೇಕು, ಕೂಲಿ ಎಷ್ಟು ಬೇಕು? ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ಅಪೊಸ್ತಲರು ಒಂದು ಕಡೆ ಹೇಳ್ತಾರೆ, ನಮಗೆ ತಿನ್ನುವುದಕ್ಕೆ ಆಹಾರವು, ಉಡುವುದಕ್ಕೆ ವಸ್ತ್ರವಿದ್ದರೆ ಸಾಕು ಅಂತ ಹೇಳ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ದೇವ ಸೇವಕರುಗಳು ಸ್ವಾರ್ಥಿಗಳಾಗಿ ಇದ್ದಾರೆ. ದೇವರಿಗೆಂದು ಸಮರ್ಪಣೆ ಮಾಡುವ ಕಾಣಿಕೆಗಳನ್ನ, ದಶಮ ಭಾಗಗಳನ್ನ, ಹರಕೆಗಳನ್ನ ಅಥವಾ ಯಾವ ಒಂದು ವಿಚಾರವನ್ನು ಕೂಡ ಕುರುಡು ಲೆಕ್ಕಗಳನ್ನ ತಿಳಿಸಿಕೊಟ್ಟು ಎಲ್ಲವನ್ನೂ ಕೂಡ ತಮಗೆ ಬಳಸಿಕೊಳ್ಳುವವರು, ತಮ್ಮ ಕುಟುಂಬಕ್ಕೆ ಉಪಯೋಗಿಸಿಕೊಳ್ಳುವಂತವರು ಆಗಿರ್ತಾರೆ. ಅದೇ ಸಭೆಗಳಲ್ಲಿ ಕೊರತೆಯಲ್ಲಿರುವಂತ ಯಾವುದೇ ಒಂದು ಕುಟುಂಬಕ್ಕೆ ಕೊಟ್ಟು ಸಹಾಯ ಮಾಡಬೇಕು, ಅವರನ್ನ ಮೇಲಕ್ಕೆ ತರಬೇಕು ಎಂದು ನೋಡದೆ ಇನ್ನೂ ಕೂಡ ತಮಗೆಂದು ಉಪಯೋಗಿಸಿಕೊಳ್ಳುವ ಸ್ವಾರ್ಥತೆಯಿಂದ ಕೂಡಿರುವವರಾಗಿದ್ದಾರೆ. ನಾವು ಮಿಷನರಿಗಳ ಕುರಿತಾಗಿ ಓದುವಾಗ, ಮಿಷನರಿಗಳು ಸೇವೆಗಾಗಿ
ದೇವರಿಗಾಗಿ ತಮ್ಮ ಆಸ್ತಿಯನ್ನು, ಕುಟುಂಬವನ್ನು, ತಮ್ಮ ಕೆಲಸವನ್ನು ಎಲ್ಲವನ್ನು ಕಳೆದುಕೊಂಡ್ರು, ಎಲ್ಲವನ್ನು ಕಸವೆಂದು ಬಿಸಾಡಿದರು. ಆದರೆ ಈಗಿನ ಕಾಲದಲ್ಲಿ ಏನೂ ಇಲ್ಲದೆ ಸೇವೆಯನ್ನು ಪ್ರಾರಂಭಿಸುವ ಸೇವಕರುಗಳು ಲಕ್ಷಾಧಿಪತಿಗಳಾಗಿ, ಕೋಟ್ಯಾಧಿಪತಿಗಳಾಗಿ ದಿನೇ ದಿನೇ ಅಭಿವೃದ್ಧಿಯಾಗುತ್ತಿದ್ದಾರೆ. ಇದು ಹೇಗೆ? 10 ವರ್ಷ ಸೇವೆ ಮಾಡಿದರೆ ಒಂದು ಮನೆ, ಒಂದು ಬೈಕು. 20 ವರ್ಷ ಸೇವೆ ಮಾಡಿದರೆ ಒಂದು ಮನೆ, ಒಂದು ಬೈಕು, ಒಂದು ಕಾರು. 30 ವರ್ಷ ಸೇವೆ ಮಾಡಿದರೆ 2 ಕಾರು, 2 ಮನೆ, 4-5 ಬೈಕು. ಯೇಸು ಸ್ವಾಮಿ ಹೇಳ್ತಾರೆ, ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಜಾಗವಿಲ್ಲ ಎಂಬುದಾಗಿ. ಆದರೆ ದೇವರ ಸೇವಕರುಗಳು ಎಂದು ಹೇಳಿಕೊಳ್ಳುವ ಅನೇಕರನ್ನ ನಾವು ನೋಡುವಾಗ ಸ್ವಾರ್ಥದಲ್ಲಿ ಮುಳುಗಿ ಹೋಗಿದ್ದಾರೆ. ಅವರಲ್ಲಿ ಅಪೋಸ್ತಲರಂತಾಗಲಿ, ಪೌಲನಂತಾಗಲಿ, ಮಿಷನರಿಗಳಂತಾಗಲಿ ಯಾವುದೇ ಒಂದು ಮನಸ್ಥಿತಿ ಇಲ್ಲದವರಾಗಿ ತಮ್ಮ ಹೊಟ್ಟೆಗಳನ್ನ, ತಮ್ಮ ಕುಟುಂಬವನ್ನ, ತಮ್ಮ ಪರಿವಾರದವರನ್ನ ಮಾತ್ರ ಬೆಳೆಸುವುದಕ್ಕೂ ಉಪಯೋಗಿಸಿಕೊಳ್ಳುವುದಕ್ಕೂ ಅವರು ಆಸಕ್ತಿ ಉಳ್ಳವರಾಗಿದ್ದಾರೆ. ಹೀಗೆಲ್ಲ ಮಾತಾಡುವುದು ಕಠಿಣವಾದದ್ದೇ. ಹೀಗೆಲ್ಲ ಮಾತಾಡಿದರೆ ಅನೇಕರು ಮೆಚ್ಚುವುದಿಲ್ಲ. ಆದರೂ ಕೂಡ ಇದು ಸತ್ಯವಾದದ್ದು. ನಮಗೆ ಸತ್ಯ ವೇದದಲ್ಲಿ ನುಡಿಯುವುದೇನೋ ನಾವು ದೇವರಿಗೆ ಕೊಡಬೇಕು, ದೇವರಿಗಾಗಿ ಕೊಡಬೇಕು, ದೇವರನ್ನ ಘನಪಡಿಸುವುದಕ್ಕಾಗಿ ಕೊಡಬೇಕು. ಅದನ್ನ ಹೇಗೆ ಉಪಯೋಗಿಸಿದರು? ಯಾಜಕನನ್ನ ನೀವು ಕೈಬಿಡಬಾರದೆಂದು ದೇವರು ತಿಳಿಸಿದ್ದಾರೆ. ಕರೆದ ದೇವರು ನಂಬಿಗಸ್ತನು. ನಮಗೆ ಏನು ಬೇಕೋ ಅದನ್ನ ಕೊಡುವುದಕ್ಕೆ ಶಕ್ತರಾಗಿದ್ದಾರೆ, ಸಿದ್ಧರಾಗಿದ್ದಾರೆ. ಮಿಷನರಿಗಳನ್ನ ನಾವು ನೋಡುವಾಗ ಎಲ್ಲವನ್ನು ಸಮರ್ಪಿಸುವುದಕ್ಕೆ ಸಿದ್ಧರಾಗಿದ್ದರು. ಅವರೆಲ್ಲವನ್ನು ಬಿಟ್ಟು ಹೋಗಿದ್ದನ್ನ ಈ ದಿನದಲ್ಲಿರುವ ಬೋಧಕರುಗಳು ಎಂದು ಹೇಳಿಕೊಳ್ಳುವಂತವರು ಎಲ್ಲವನ್ನು ಕೂಡ ತಮ್ಮ ಸ್ವಾಧೀನತೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಅವೆಲ್ಲವುಗಳನ್ನ ಕೂಡ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ನಾವು ದೇವರಿಗೆ ಕೊಡುವಂತಹ ಕಾಣಿಕೆಗಳ, ದಶಮ ಭಾಗಗಳ ಯಾವ ವಿಷಯದಲ್ಲಿಯೂ ಕೂಡ ಎಚ್ಚರವಾಗಿರಬೇಕು. ನಾವು ಯಾರಿಗೆ ಕೊಡುತ್ತಿದ್ದೇವೆ, ಕೊಡುವಂತ ವ್ಯಕ್ತಿ ಅದನ್ನ ಏನು ಮಾಡುತ್ತಿದ್ದಾರೆ, ನಾವು ಕೊಡುವಂತದ್ದು ಅದು ಸರಿಯಾದ ರೀತಿಯಲ್ಲಿ ಉಪಯೋಗಿಸಲ್ಪಡುತ್ತಿದೆಯಾ? ಕೆಲವೊಂದು ಸಭೆಗಳಲ್ಲಿ ಪ್ರತಿ ವರ್ಷದಲ್ಲಿ ಲೆಕ್ಕಾಚಾರ ಒಪ್ಪಿಸ್ತಾರೆ, ಕಾಣಿಕೆ, ದಶಮ ಭಾಗಗಳು. ಆ ಕೊನೆಯ ವರ್ಷದಲ್ಲಿ 1 ಲಕ್ಷ ಉಳಿದಿದೆ, 2 ಲಕ್ಷ ಉಳಿದಿದೆ ಎಂಬುದಾಗಿ ಹೇಳ್ತಾರೆ. ಆದರೆ ಮುಂದಿನ ವರ್ಷ ಬಂದಾಗ ಉಳಿದಿದ್ದಂತಹ ಆ ಹಣದ ಬಗ್ಗೆ ಮಾತಾಡುವುದಿಲ್ಲ. ಹೀಗೆ ಎಷ್ಟೋ 10 ವರ್ಷ 15 ವರ್ಷದಿಂದ ಕೂಡಿಟ್ಟ ಹಣ ಏನಾಗತ್ತೆ? ಎಲ್ಲವೂ ಕೂಡ ತಮಗಾಗಿ, ತಮ್ಮ ಕುಟುಂಬಕ್ಕಾಗಿ, ತಮ್ಮ ಮಕ್ಕಳಿಗಾಗಿ, ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಳ್ಳುವಂಥದ್ದು. ದೇವರಿಗೆ ಕಾಣಿಕೆಯನ್ನ ಕೊಡಬೇಕು, ದೇವರಿಗೆ ದಶಮ ಭಾಗಗಳನ್ನ ಕೊಡಬೇಕು. ದೇವರಿಗೆ ಏನನ್ನ ಕೊಡಬೇಕಂತ ನಾವು ತೀರ್ಮಾನ ಮಾಡುತ್ತೀವಿ ಅವೆಲ್ಲವನ್ನು ಕೊಡಬೇಕು. ಆದರೆ ನಾವು ಯಾರಿಗೆ ಕೊಡುತ್ತಿದ್ದೇವೆ, ಎಂತವರಿಗೆ ಕೊಡುತ್ತಿದ್ದೇವೆ, ಅವರು ಯಾವ ರೀತಿಯಲ್ಲಿ ಅದನ್ನ ಉಪಯೋಗಿಸುತ್ತಿದ್ದಾರೆ? ತಮ್ಮ ಭೋಗಗಳಿಗಾಗಿ ಉಪಯೋಗಿಸುವುದೇ ಆದರೆ ನಾವು ಎಚ್ಚೆತ್ತುಕೊಳ್ಳಬೇಕು. ಈ ದಿನಗಳಲ್ಲಿ ಎಷ್ಟೋ ಸೇವಕರುಗಳು, ಎಷ್ಟೋ ಮಿಷನರಿಗಳು, ಎಷ್ಟೋ ಮಿಷನರಿ ಸ್ಥಾಪನೆಗಳು ಯಾವುದೇ ಒಂದು ಸಹಾಯವಿಲ್ಲದೆ, ಸೇವಕರುಗಳ ಕುಟುಂಬಗಳು ಓದಲಿಕ್ಕೆ ಯಾವುದೇ ವ್ಯವಸ್ಥೆಗಳಿಲ್ಲದೆ, ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡಲಾರದೆ, ಹಸುವಿನಲ್ಲಿ, ನೋವಿನಲ್ಲಿ, ಅನಾರೋಗ್ಯದಲ್ಲಿ ಸೇವೆ ಮಾಡುತ್ತಿದ್ದಾರೆ. ಅಂಥವರಿಗೆ ನಾವು ಸಮರ್ಪಣೆ ಮಾಡುವಾಗ ನಿಶ್ಚಯವಾಗಿ ಅದು ದೇವರಿಗೆ ಸಮರ್ಪಕವಾಗಿರುತ್ತದೆ. ಹಾಗಿಲ್ಲದೆ ಹೋದಲ್ಲಿ ಅದು ವ್ಯರ್ಥವಾಗಿ, ಪೋಲಾಗಿ ಹೋಗುವಂಥದ್ದಾಗಿರುತ್ತೆ. ನಾವು ಎಚ್ಚೆತ್ತುಕೊಳ್ಳಬೇಕು. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತ್ಯಚ್ಚಾಗಿ ಪ್ರೀತಿಸುವ ಪರಿಶುದ್ಧ ತಂದೆಯಾದ ದೇವರೇ, ಅಪ್ಪ, ಈ ಒಂದು ವೇಳೆಯಲ್ಲಿ ಬಹಳ ಚರ್ಚಾಸ್ಪದ ವಿಷಯವಾಗಿದ್ದರೂ ಕೂಡ ನಿನ್ನ ವಾಕ್ಯದ ಮೂಲಕವಾಗಿ ನೀನು ನನ್ನ ಜೊತೆಗೆ ಮಾತಾಡಿರುವುದನ್ನು ತಿಳಿಯಪಡಿಸಿರುತ್ತೇನೆ. ಅಪ್ಪ, ಸತ್ಯವೇದದಲ್ಲಿ ಹೇಗೋ ಹಾಗೆ ನಾವುಗಳು, ಅಪ್ಪ, ಅಪೋಸ್ತಲರು ಹೇಗೋ ಹಾಗೆ ನಾವುಗಳು, ಮಿಷನರಿಗಳು ಹೇಗೋ ಹಾಗೆ ಅವರ ಎಲ್ಲ ಹೆಜ್ಜೆ ಜಾಡಿನಲ್ಲಿ ನಡೆಯುವಂತ ಮನಸ್ಥಿತಿಯನ್ನು ಕೊಡು ಸ್ವಾಮಿ. ಜನಗಳು ಕೂಡ ದೇವರಿಗೆ ಸಮರ್ಪಣೆ ಮಾಡುವಾಗ ದೇವರನ್ನ ಗೌರವಿಸುವ ರೀತಿಯಲ್ಲಿ ಕೊಡುವುದನ್ನು ಕಲಿಯಬೇಕು ಸ್ವಾಮಿ. ಹಾಗೆ ಕೊಡುವಾಗ ಅದು ಯಾರಿಗೆ ಕೊಡುತ್ತಿದ್ದಾರೆ, ಎಂಥವರಿಗೆ ಕೊಡುತ್ತಿದ್ದಾರೆ, ಅದನ್ನ ಹೇಗೆ ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಎಂಬುದನ್ನ ಪರಿಶೋಧಿಸಿ ತಿಳಿದುಕೊಳ್ಳಲಿ ಸ್ವಾಮಿ. ಎಚ್ಚರವಾಗಿರಲಿ. ನೀನು ಆಶೀರ್ವದಿಸು. ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರ ಮೇಲೆ ನಿಮ್ಮ ಕೃಪಾತಿಶಯವಿರಲೆಂದು ಯೇಸುವಿನ ಹೆಸರಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್. ಆಮೆನ್. ದೇವರು ನಿಮ್ಮನ್ನ, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.